ಕೆಪಿಎಸ್ಸಿಲಿ ಪ್ರತಿಯೊಂದು ಎಕ್ಸಾಮ್ಸು ಇವತ್ತು ಕರಪ್ಷನ್ ಆಗ್ತಾ ಇದೆ. ಯಾವ ಎಕ್ಸಾಮ್ ಅಲ್ಲಿ ಕರಪ್ಷನ್ ಇಲ್ಲ ಹೇಳಿ? ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಇವ್ರಿಗೆ ಬೇಕಾಗಿರೋಂಥವ್ರಿಗೆ ದುಡ್ಡು ಕೊಟ್ಟವ್ರಿಗೆ ಮಾರ್ಕೊಳ್ಳೋಂಥದ್ದು ಕೆಪಿಎಸ್ಸಿ ಮೆಂಬರ್ಸ್ ಮತ್ತು ಚೇರ್ಮನ್ ಮಕ್ಳಿಗೆ ಎರಡೆರಡು ಇಬ್ಬರಿಗೂ ಮಕ್ಳಿಗೆ ಏನು ಇನ್ಕಮ್ ಸರ್ಟಿಫಿಕೇಟ್ ಸುಮಾರು ಮೋರ್ ದೆನ್ 40 lakhs ಇದೆ ಅವ್ರದ್ದು ಇನ್ಕಮ್. ಆದ್ರೆ ಇವ್ರು ತೋರಿಸಿರೋದು ಬರೀ 40,000. ಅಂದ್ರೆ ಇವ್ರು 40,000 ತೋರಿಸಿ ಇವ್ರಿಗೆ ಇಷ್ಟ ಬಂದವರಿಗೆ ಇಡೀ ಕರ್ನಾಟಕದಲ್ಲಿ ಯಾರು ಓದದೇ ಇರೋಂಥದ್ದು ಇವ್ರ ಮಕ್ಕಳು ಮಾತ್ರ ಓದಿದ್ದಾರೆ ಪಾಸ್ ಆಗೋದಕ್ಕೆ. ಯಾರು ಎಕ್ಸಾಮ್ ಪಾಸ್ ಆಗೋಕ್ಕಾಗಲ್ಲ. ಒಂದೇ ಮನೆಯಲ್ಲಿ ಅದು ಚೇರ್ಮನ್ ಮಕ್ಕಳು ಇಬ್ರು ಎಕ್ಸಾಮ್ ಬರೆದು ಒಂದೇ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇವ್ರು ಎಷ್ಟು ಮಟ್ಟಕ್ಕೆ ಕರಪ್ಷನ್ ಮಾಡಿದ್ದಾರೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿರುವ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮತ್ತೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಪಾತ್ರ ಆದ್ರೂ ಏನಿದೆ ಇಲ್ಲಿ? ಇವ್ರು ಇಷ್ಟೆಲ್ಲ ಕರಪ್ಷನ್ ಮಾಡ್ತಾ ಇದ್ದಾರೆ, ಮತ್ತೆ ಅವರಿಗೆ ಇನ್ನೂ ಎನ್ಕರೇಜ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಇದನ್ನ ಸೀರಿಯಸ್ ಆಗಿ ತಗೊಂಡು ಕೆಪಿಎಸ್ಸಿ ಚೇರ್ಮನ್ಗೆ ಶಿಕ್ಷೆ ಆಗ್ಬೇಕು. ಕಳ್ಸಿ ಒಂದು ಸಾಯ ತನಕ ಅಟ್ಲೀಸ್ಟ್ ಜೈಲಲ್ಲಿ ಇರ್ಲಿ, ಜೈಲ್ದು ಊಟ ತಿನ್ಕೊಂಡ್ ಬರ್ಲಿ, ಅವರು ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇವ್ರು ಇಷ್ಟು ಕರಪ್ಷನ್ ಮಾಡ್ತಾ ಅಂದ್ರೆ ಸ್ವಂತ ಮಕ್ಳನ್ನ, ಅದು ಇವರು ಸ್ವಂತ ಮಕ್ಳು ಎಕ್ಸಾಮ್ ಬರೀತಾರೆ ಅಂತಂದ್ರೆ ನ್ಯಾಚುರಲ್ ಜಸ್ಟಿಸ್ ಎಲ್ಲಿದೆ ಇಲ್ಲಿ? ಇವರು ಸ್ವಂತ ಮಕ್ಳು ಎಕ್ಸಾಮ್ ಬರೀತಾ ಇದಾರೆ ಅಂತಂದ್ರೆ ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟೇ ಇರಬಾರ್ದು. ನೋಟಿಫಿಕೇಶನ್ ಗೆಜೆಟ್ ಒಡಿಸೋದಕ್ಕೆ, ನೋಟಿಫಿಕೇಶನ್ ಮಾಡಿಸೋದಕ್ಕೆ ಪ್ರತಿ ಒಂದಕ್ಕೂ ಸಿಗ್ನೇಚರು, ಇನ್ಕ್ಲೂಡಿಂಗ್ ರಿಸಲ್ಟ್ಸ್ ಬಿಡ್ಬೇಕಂತಂದ್ರೆ ಅವ್ರದೇ ಸೈನ್ ಹಾಕಿರ್ತಾರೆ. ಕ್ವಶನ್ ಪೇಪರ್ ಕಳಿಸ್ಬೇಕಂದ್ರೆ ಅವರೇ ಸಿಗ್ನೇಚರ್, ಪ್ರತಿ ಒಂದಕ್ಕೂ ಅವರೇ ಸಿಗ್ನೇಚರ್ ಹಾಕೊಂಡು ಇವತ್ತು ಅವ್ರ ಮಕ್ಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ದುಡ್ಡು ಹಗರಣ, ಇಷ್ಟು ಅವ್ರ ಮಕ್ಳಿಗೆ ಸೆಲೆಕ್ಟ್ ಮಾಡಿದಾರೆ ಅಂತಂದ್ರೆ ಇನ್ನು ಹೊರಗಡೆ ಅವ್ರಿಗೆ ಎಷ್ಟು ಕೋಟಿ ದುಡ್ಡಿಗೆ ಇವರು ಕೆಪಿಎಸ್ಸಿ ಇರೋ ಹುದ್ದೆಗಳನ್ನ ಮಾರ್ಕೊಂಡಿರಲ್ಲ. KS ನೋಟಿಫಿಕೇಶನ್ ಒಂದೊಂದು ಇಂಟರ್ವ್ಯೂಗೆ ಬರೀ 25 ಮಾರ್ಕ್ಸ್ಗೆ 1.5 ಕೋಟಿ ದುಡ್ಡು, 1.5 ಕೋಟಿ, ಅದರಲ್ಲಿ 75 ಲಕ್ಷ ಅಡ್ವಾನ್ಸ್ ತಗೊಂತಾರ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಕರಪ್ಷನ್ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ನಡೆಸೋಂಥ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಕರಪ್ಷನ್ ಆಗ್ತಾ ಇದೆ. ಕೆಪಿಎಸ್ಸಿ ಚೇರ್ಮನ್ ಈ ಕೂಡಲೇ ರಾಜೀನಾಮೆ ಕೊಟ್ಟು ಅವ್ರನ್ನ ಇಮಿಡಿಯೇಟ್ ತನಿಖೆ ಮಾಡಿ ಜೈಲಿಗೆ ಕಳ್ಸೋಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಇವತ್ತು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಅಭ್ಯರ್ಥಿಗಳು, ಎಷ್ಟೋ ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬೀದಿ ಪಾಲಾಗಿದ್ದಾರೆ. ಅವರ ಭವಿಷ್ಯ ಹಾಳು ಮಾಡೋದಕ್ಕೆ ಕೆಪಿಎಸ್ಸಿನೇ ಕಾರಣ. ಕೆಪಿಎಸ್ಸಿಯಲ್ಲಿ ಇರೋಂಥ ಏನು ಚೇರ್ಮನ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, ಈ ಒಂದು ಸರ್ಕಾರ ಯಾರನ್ನಾದ್ರೂ ಮೆಂಬರ್ಸ್ನ ನೇಮಕ ಮಾಡ್ಕೊಬೇಕಂದ್ರೆ ನೀವು ಕೋಟಿ ಕೋಟಿ ದುಡ್ಡು ಇಸ್ಕೊಂಡು ಅವ್ರ ಹತ್ರ ನೇಮಕ ಮಾಡ್ಕೊಳೋದ್ರಿಂದನೇ ವ್ಯವಸ್ಥೆ ಹಿಂಗಾಗಿರೋದು. ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಯಾರು ಅವಶ್ಯಕತೆನೇ ಇಲ್ಲ ಮೆಂಬರ್ಸ್ 16 ಜನ, ಮ್ಯಾಕ್ಸಿಮಮ್ 3-4 ಮೆಂಬರ್ಸ್ ರಿಟೈರ್ಡ್ ಜಡ್ಜಸ್ ಇಲ್ಲ IAS ಆಫೀಸರ್ ಯಾರನ್ನಾದ್ರೂ ರಿಟೈರ್ಡ್ ಆಗಿರೋರ್ನ ತಗೊಂಬಂದು ಅಲ್ಲಿ ಮೆಂಬರ್ಸ್ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಚೇರ್ಮನ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ಬೇಡ. ಕೆಪಿಎಸ್ಸಿ ಮೊದಲಿಂದನೂ ಹೇಳ್ತಾ ಇದೀವಿ, ಯಾವ ನೋಟಿಫಿಕೇಶನ್ ಕೊಡಬೇಡಿ. ಈ ಒಂದು ಪರಿಸ್ಥಿತಿಗೆ ತಗೊಂಬರೋದಕ್ಕೆ ಸರ್ಕಾರನೂ ಕಾರಣ ಇದೆ. ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಕೂಡಲೇ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ಮತ್ತೆ ಕೆಪಿಎಸ್ಸಿ ಚೇರ್ಮನ್ ಯಾವುದೇ ಕಾರಣಕ್ಕೂ ಅಲ್ಲಿ ಇರಂಗಿಲ್ಲ. ಈ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಪಿಎಸ್ಸಿ ಚೇರ್ಮನ್ ಇವರು ಎಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ, ಎಷ್ಟೆಲ್ಲ ಕರಪ್ಟ್ ಮಾಡಿದ್ದಾರೆ, ಪ್ರತಿ ಒಂದು ತನಿಖೆ ಆಗ್ಬೇಕು. ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇವತ್ತು ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಏನ್ ಅನ್ಕೊಂಡಿದ್ದಾರೆ, ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದಾರೆ ಅಂತವ್ರನ್ನೆಲ್ಲ ಇವತ್ತು ಬೀದಿ ಪಾಲ್ ಮಾಡಿದ್ರೆ ಅವರ ಕನಸುಗಳಿಗೆ ಒಂದು ಏನು ತಣ್ಣೀರ್ ಎರಚಿದ್ರೆ ಆ ಒಂದು ಮಟ್ಟಕ್ಕೆ ತಗೊಂಬರೋದ್ ಕಾರಣ ನೀವೇ. ಸರ್ಕಾರ ಮತ್ತೆ ಕೆಪಿಎಸ್ಸಿ ಪ್ರತಿ ಒಬ್ಬರಿಗೂ ಒಂದೊಂದು ನೋಟಿಫಿಕೇಶನ್ ಆದ್ರೆ ಮಿನಿಮಮ್ 3 to 5 years ತಗೊಂತಾರೆ ಇವ್ರು. ಕೆಪಿಎಸ್ಸಿ ಅವರು ಯಾರ್ಯಾರು ದುಡ್ಡು ಕೊಡ್ತಾರೋ ಅಂತವರಿಗೆ ಜಾಬ್ ಕೊಡೋದಕ್ಕೆ 3 ವರ್ಷ 5 ವರ್ಷ ತಗೊಂತಾರೆ ಇವರು. ಒಂದು ಟೈಮ್ ಲಿಮಿಟ್ ಇರಲ್ಲ. ಹಿಂಗಾಗಿ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ.